ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲು ಸಿಗಲಿ. ಈಗ ನಾಳಿನ ಸಂಚಿಕೆಯ ಸಂಪೂರ್ಣ ವಿವರವನ್ನು ನೋಡೋಣ. ಈ ಕಥೆ ಇವತ್ತು ಕೇವಲ ಒಂದು ಜವಾಬ್ದಾರಿ ಹಸ್ತಾಂತರ ಮಾತ್ರ ಅಲ್ಲ, ಮನೆ ಒಳಗಿನ ಶಕ್ತಿ ಸಮತೋಲನವೇ ಬದಲಾಗೋ ಮಹತ್ವದ ತಿರುವು. ಮೊದಲಿಗೆ ಸಾವಿತ್ರಿ ಮತ್ತು ವಿನಂತಿಯವರ ವಿಷಯ ನೋಡಿದ್ರೆ ಅವರು ಮಾಡಿದ ಮೋಸದ ಪರಿಣಾಮ ಎಷ್ಟು ಗಂಭೀರ ಅಂತ ಸ್ಪಷ್ಟವಾಗ್ತದೆ. ಒಂದೇ ಕಾಲದಲ್ಲಿ ಗೌರವದಿಂದ, ಸೌಕರ್ಯದಿಂದ ಬದುಕಿದ್ದವರು ಈಗ ಊರಿನಿಂದ ಹೊರಹಾಕಲ್ಪಟ್ಟು ಅನ್ಯಸ್ಥಳದಲ್ಲಿ ಸರಳ ಊಟಕ್ಕೂ ಕಷ್ಟಪಟ್ಟು ಬದುಕುವ ಪರಿಸ್ಥಿತಿಗೆ ಬಂದಿದ್ದಾರೆ. ಇದು ಕೇವಲ ಶಿಕ್ಷೆ ಅಲ್ಲ, ಅವರ ಮನಸ್ಸಿಗೆ ಹೊಡೆಯುವ ಪಾಠ. ನಾವು ಎಷ್ಟು ದೊಡ್ಡವರು ಅಂತ ಅಂದುಕೊಂಡಿದ್ವಿ, ಈಗ ನಮ್ಮ ಪರಿಸ್ಥಿತಿ ನೋಡಕ್ಕೆ ಸಹ ಆಗ್ತಿಲ್ಲ ಅನ್ನೋ ನೋವು ಅವರ ಮಾತಿನಲ್ಲಿ ಗೋಚರಿಸುತ್ತದೆ. ಈ ಭಾಗದಲ್ಲಿ ಕಥೆ ನಮಗೆ ಒಂದು ಸ್ಪಷ್ಟ ಸಂದೇಶ ಕೊಡುತ್ತದೆ. ತಪ್ಪು ಮಾಡಿದ್ರೆ ಅದಕ್ಕೆ ಪರಿಣಾಮ ತಪ್ಪದೇ ಬರುತ್ತದೆ. ಇದಕ್ಕೆ ಸಮಾಂತರವಾಗಿ ಮನೆ ಒಳಗೆ ದೊಡ್ಡ ನಿರ್ಧಾರ ಆಗುತ್ತದೆ. ಶಿವರಾಮೇಗೌಡರು ಒಂದು ಮಹತ್ವದ ಹೆಜ್ಜೆ ಇಡ್ತಾರೆ. ವರ್ಷಗಳಿಂದ ಮೋಹನ ನೋಡಿಕೊಂಡ ಜವಾಬ್ದಾರಿಯನ್ನು ಇನ್ನು ಮುಂದೆ ಹೊಸ ಸೊಸೆಯಾದ ವಿದ್ಯಾ ಕೈಗೆ ಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ಯೋಚಿಸೋದಿಲ್ಲ. ವಿಶೇಷವಾಗಿ ಈಶ್ವರಿ ತನ್ನನ್ನೇ ಆ ಜವಾಬ್ದಾರಿಯ ಹಕ್ಕುದಾರ ಎಂದು ಭಾವಿಸಿದ್ದಾಳೆ. ಅವಳ ಮನಸ್ಸಿನಲ್ಲಿ ನಾನು ಎರಡನೇ ಸೊಸೆ, ಇಷ್ಟು ದಿನ ನಾನು ಕೂಡ ಮನೆಗಾಗಿ ಮಾಡಿದ ಸೇವೆಯಿದೆ, ಹೀಗಿದ್ದಾಗ ಯಾಕೆ ನನಗೆ ಕೊಡ್ತಿಲ್ಲ ಅನ್ನೋ ಅಸಹನೆ ತುಂಬಿ ಹೋಗಿರುತ್ತದೆ. ಅವಳ ನಿರೀಕ್ಷೆ ಶಿಖರ ತಲುಪಿದಾಗ ಶಿವರಾಮೇಗೌಡರು ಬೀಗದ ಕೀಲಿಯನ್ನು ವಿದ್ಯಾ ಕೈಗೆ ಕೊಡುತ್ತಾರೆ. ಆ ಕ್ಷಣವೇ ಕಥೆಯ ಹೃದಯ. ವಿದ್ಯಾಳಿಗೆ ಆಶ್ಚರ್ಯ, ಖುಷಿ, ಜವಾಬ್ದಾರಿಯ ಭಾರ ಎಲ್ಲವೂ ಒಂದೇ ಸಮಯದಲ್ಲಿ ಅನುಭವವಾಗುತ್ತದೆ. ಆದರೆ ಇದೇ ಕ್ಷಣದಲ್ಲಿ ಈಶ್ವರಿಗೆ ಅದು ದೊಡ್ಡ ಆಘಾತ. ಅವಳ ಮುಖದಲ್ಲಿ ಕಂಡುಬರುವ ಕೋಪ, ನಿರಾಸೆ ಮತ್ತು ಅಸೂಯೆ ಇವು ಮುಂದಿನ ಸಮಸ್ಯೆಗಳ ಬೀಜವಾಗುತ್ತವೆ. ಮೋವಣನ ಪಾತ್ರ ಇಲ್ಲಿ ತುಂಬ ಮೆಚ್ಚುವಂಥದ್ದು. ಅವಳು ಯಾವುದೇ ಸ್ವಾರ್ಥವಿಲ್ಲದೆ ನಾನು ಇಷ್ಟು ವರ್ಷ ನೋಡಿಕೊಂಡಿದ್ದೇನೆ, ಈಗ ಬೇರೆ ಯಾರಾದರೂ ನೋಡಿಕೊಳ್ಳಲಿ ಅಂತ ಸಮಾಧಾನದಿಂದ ಜವಾಬ್ದಾರಿ ಬಿಡುತ್ತಾಳೆ. ಅದೇ ಸಮಯದಲ್ಲಿ ಶಿವರಾಮೇಗೌಡರು ಹೇಳೋ ಮಾತು ತುಂಬ ಆಳವಾದದ್ದು. ಯಾರಿಗೆ ಏನು ಸಿಗಬೇಕೋ ಅದು ಸಮಯಕ್ಕೆ ಸಿಗುತ್ತದೆ. ಈ ಮಾತು ಕಥೆಯ ತತ್ವವನ್ನು ಹೇಳುತ್ತದೆ. ವಿದ್ಯಾ ಈ ಜವಾಬ್ದಾರಿಯನ್ನು ಸ್ವೀಕರಿಸಿದ ಮೇಲೆ ಭದ್ರಾ ಅವಳಿಗೆ ಕೊಡುವ ಸಲಹೆ ಕಥೆಗೆ ಮತ್ತೊಂದು ಲೇಯರ್ ಕೊಡುತ್ತದೆ. ಯಾರೇ ದುಡ್ಡು ಕೇಳಿದರೂ ಕೂಡ ಲೆಕ್ಕ ಕೇಳಿ, ಕಾರಣ ತಿಳಿದುಕೊಂಡು ಕೊಡು ಅನ್ನೋ ಮಾತು ಮುಂದಿನ ಕಾನ್ಫ್ಲಿಕ್ಟ್ಗೆ ನೆಲೆಸಾಕುತ್ತದೆ. ಇದು ಕೇವಲ ಹಣದ ವಿಷಯ ಅಲ್ಲ, ಅಧಿಕಾರ ಹೇಗೆ ಉಪಯೋಗಿಸಬೇಕು ಅನ್ನೋದರ ಪರೀಕ್ಷೆ. ಇದೇ ವಿಚಾರ ಮುಂದಿನ ದೃಶ್ಯದಲ್ಲಿ ಸ್ಫೋಟವಾಗುತ್ತದೆ. ಚಿತ್ರ ದುಡ್ಡು ಕೇಳೋಕೆ ಬಂದಾಗ ಹಿಂದಿನಂತೆ ಸುಲಭವಾಗಿ ಸಿಗೋದಿಲ್ಲ. ವಿದ್ಯಾ ಕೇಳೋ ಒಂದು ಸರಳ ಪ್ರಶ್ನೆ, ಯಾಕೆ ಬೇಕು, ಇದು ಮನೆಯೊಳಗೆ ದೊಡ್ಡ ಗೊಂದಲಕ್ಕೆ ಕಾರಣವಾಗುತ್ತದೆ. ಚಿತ್ರಗೆ ಇದು ಅವಮಾನ ಅನ್ನಿಸ್ತದೆ. ನನ್ನನ್ನೇ ಪ್ರಶ್ನೆ ಮಾಡ್ತಿದೀಯಾ ಅನ್ನೋ ಅಹಂಕಾರ ಹೊರಬರುತ್ತದೆ. ಆದರೆ ವಿದ್ಯಾ ತನ್ನ ನಿಲುವು ಬಿಡೋದಿಲ್ಲ. ಅವಳಿಗೆ ಇದು ಕೇವಲ ಹಣ ಕೊಡುವ ವಿಷಯ ಅಲ್ಲ, ತನ್ನ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸಿಕೊಳ್ಳೋ ಹೊಣೆ. ಈ ಸಣ್ಣ ಘಟನೆ ದೊಡ್ಡ ಅರ್ಥವನ್ನು ಹೊಂದಿದೆ. ಇದು ಅಧಿಕಾರದ ಬದಲಾವಣೆಯ ಪರಿಣಾಮ. ಮೊದಲು ಯಾರೂ ಕೇಳದ ಪ್ರಶ್ನೆ ಈಗ ಕೇಳಲಾಗುತ್ತಿದೆ. ಅದೇ ಕೆಲವರಿಗೆ ಅಸಹನೆ ಆಗುತ್ತಿದೆ. ಈಶ್ವರಿ ಮತ್ತು ಚಿತ್ರ ಇಬ್ಬರೂ ಸೇರಿ ಇದನ್ನ ಒಪ್ಪಿಕೊಳ್ಳಲು ಸಿದ್ಧರಿಲ್ಲ. ಅವರು ಒಳಗೊಳಗೆ ವಿರೋಧ ಕಟ್ಟಿಕೊಳ್ಳುತ್ತಿದ್ದಾರೆ. ಕೊನೆಯಲ್ಲಿ ಈಶ್ವರಿ ಮತ್ತು ಚಿತ್ರ ಶಿವರಾಮೇಗೌಡರ ಹತ್ರ ಹೋಗೋ ನಿರ್ಧಾರ ಮಾಡ್ತಾರೆ. ಇದರಿಂದ ಮುಂದಿನ ಎಪಿಸೋಡ್ನಲ್ಲಿ ದೊಡ್ಡ ಮುಖಾಮುಖಿಯಾಗೋ ಸಾಧ್ಯತೆಯಿದೆ. ಒಂದು ಕಡೆ ವಿದ್ಯಾ ತನ್ನ ಜವಾಬ್ದಾರಿಯನ್ನು ಸಾಬೀತುಪಡಿಸಬೇಕು, ಇನ್ನೊಂದು ಕಡೆ ಈಶ್ವರಿ ತನ್ನ ಅಸಹನೆಯನ್ನು ಹೊರಹಾಕಬೇಕು. ಈ ಎರಡೂ ಶಕ್ತಿಗಳ ನಡುವೆ ಕಥೆ ಇನ್ನಷ್ಟು ತೀವ್ರವಾಗಲಿದೆ. ಒಟ್ಟಾರೆ ಈ ಎಪಿಸೋಡ್ ಒಂದು ಟ್ರಾನ್ಸ್ಫಾರ್ಮೇಷನ್ ಪಾಯಿಂಟ್. ವಿದ್ಯಾ ಕೇವಲ ಸೊಸೆ ಅಲ್ಲ, ಮನೆ ಆಡಳಿತಗಾರ್ತಿಯಾಗುತ್ತಿದ್ದಾಳೆ. ಆದರೆ ಈ ಸ್ಥಾನಕ್ಕೆ ಬಂದ ನಂತರ ಅವಳು ಎದುರಿಸಬೇಕಾದ ಸವಾಲುಗಳು ಈಗ ಪ್ರಾರಂಭವಾಗುತ್ತಿವೆ. ನಾಳೆ ಏನಾಗುತ್ತೆ ಅನ್ನೋ ಕುತೂಹಲ ಇಲ್ಲಿ ಇನ್ನಷ್ಟು ಹೆಚ್ಚಾಗುತ್ತದೆ.